ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ರಾಜ್ಯ ಮತ್ತು ರಾಷ್ಟ್ರ ಪ್ರಶಸ್ತಿ ವಿಜೇತ ನಿರ್ದೇಶಕ ಮನ್ಸೂರೆ ಅವರ ಹೊಸ ಚಿತ್ರ ದೂರ ತೀರಯಾನ ಈಗ ವಿದ್ಯಾಕಾಶಿ ಧಾರವಾಡದಲ್ಲಿ ಪ್ರೀಮಿಯರ್ ಶೋ ಆಗ್ತಾ ಇದೆ. ಈ ಕುರಿತು ಧಾರವಾಡದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮನ್ಸೂರೆ, ಡಿ ಕ್ರಿಯೇಷನ್ ಅಡಿಯಲ್ಲಿ ದೇವರಾಜ್ ಆರ್ ಅವರು ಈ ಸಿನಿಮಾವನ್ನ ನಿರ್ಮಾಣ ಮಾಡಿದ್ದು, ಇಡೀ ಸಿನಿಮಾ ಒಂದು ಜರ್ನಿ ಆಧರಿಸಿ ಇದೆ. ಪ್ರೇಮಿಗಳ ಮಧ್ಯೆಯೂ ಸಾಮಾಜಿಕ ಬದ್ಧತೆ ಹೇಗಿರಬೇಕು, ಪ್ರೀತಿ ಅಂದ್ರೆ ನಿಜವಾಗಿಯೂ ಏನು ಅನ್ನೋದನ್ನ ಇಂದಿನ ಪೀಳಿಗೆಗೆ ತಿಳಿಸಲು ಈ ಸಿನಿಮಾ ಮಾಡಿದ್ದೀವಿ. ಸಿನಿಮಾ ಇದೇ ಜುಲೈ 11ಕ್ಕೆ ರಾಜ್ಯದಾದ್ಯಂತ ಬಿಡುಗಡೆಯಾಗುತ್ತೆ. ಅದಕ್ಕೂ ಪೂರ್ವದಲ್ಲಿ ಪ್ರೀಮಿಯರ್ ಶೋ ಧಾರವಾಡದಲ್ಲಿ ಜುಲೈ 9ರಂದು ಸಂಜೆ 4 ಗಂಟೆಗೆ ನಡೆಯಲಿದೆ ಎಂದಿದ್ದಾರೆ. ಪ್ರೇಕ್ಷಕರನ್ನೇ ಸೆಲೆಬ್ರಿಟಿಯನ್ನಾಗಿ ಕರೆಯಿಸಲಿದ್ದು, ಇದಕ್ಕಾಗಿ ವಿಶೇಷವಾಗಿ ಉಚಿತ ಟಿಕೆಟ್ ಬುಕಿಂಗ್ ವ್ಯವಸ್ಥೆ ಕೂಡ ಮಾಡ್ತಾ ಇದ್ದೇವೆ. ನಗರದ ಪ್ರಮುಖ ಸ್ಥಳದಲ್ಲಿ QR ಕೋಡ್ ಸಮೇತ ಬ್ಯಾನರ್ ಹಾಗೂ ಅಲ್ಲಲ್ಲಿ ಸ್ಟಿಕ್ಕರ್ ಕೂಡ ಹಾಕ್ತೇವೆ. ಅದರನ್ನ QR ಕೋಡ್ ಮೊಬೈಲ್ನಲ್ಲಿ ಸ್ಕ್ಯಾನ್ ಮಾಡಿದ್ರೆ ಒಬ್ಬರು 3 ಟಿಕೆಟ್ ಬುಕ್ ಮಾಡಬಹುದು. ಬಳಿಕ ಶೋ ದಿನ ಅವರಿಗೆ ಉಚಿತ ಪಾಸ್ ನೀಡ್ತೇವೆ. ಈ ರೀತಿಯ ಬುಕಿಂಗ್ ವ್ಯವಸ್ಥೆ ಮಾಡಿರೋದು ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿಯೇ ಮೊದಲು ಎಂದು ಮನ್ಸೂರೆ ತಿಳಿಸಿದ್ದಾರೆ. ಚಿತ್ರದಲ್ಲಿ ವಿಜಯ ಕೃಷ್ಣ ಮತ್ತು ಪ್ರಿಯಾಂಕಾ ಪ್ರಮುಖ ಪಾತ್ರದಲ್ಲಿದ್ದಾರೆ. ಬೆಂಗಳೂರಿನಿಂದ ಆರಂಭಗೊಳ್ಳುವ ಸಿನಿಮಾ ಕರಾವಳಿ, ಉತ್ತರ ಕರ್ನಾಟಕ, ದಾಂಡೇಲಿ ಮೂಲಕ ಗೋವಾದಲ್ಲಿ ಅಂತ್ಯವಾಗುತ್ತೆ. ಇಡೀ ಸಿನಿಮಾ ಪ್ರೇಕ್ಷಕರಿಗೆ ಒಂದು ಜರ್ನಿಯ ಅನುಭವ ಕೊಡುತ್ತೆ ಎಂದು ಮನ್ಸೂರಿ ಮಾಹಿತಿ ಕೊಟ್ಟಿದ್ದಾರೆ. ಸಿನಿಮಾಗಿ ಈಗ ದೂರ ತೀರಯಾನ 5ನೇ ಸಿನಿಮಾ. ನನ್ನ ಮತ್ತೆ ದೇವರಾಜ್ ಸರ್ ಜೊತೆ ಇದು 3ನೇ ಸಿನಿಮಾ. ನಾವು ಮೊದಲು ಆಕ್ಟ್ 1978 ಅಂತ ಒಂದು ಸಿನಿಮಾ ಮಾಡಿದ್ವಿ. ಅದಾದ್ಮೇಲೆ 19, 20, 21 ಅಂತ 2ನೇ ಸಿನಿಮಾ. ಇದು 3ನೇದು ದೂರ ತೀರಯಾನ ಅಂತ. ಸೊ ಈ 3ನೇ ಸಿನಿಮಾ ಬಗ್ಗೆ ಇಲ್ಲಿ ಯಾಕೆ ಪತ್ರಿಕಾಗೋಷ್ಠಿ ಅಂತಂದ್ರೆ, ನಾರ್ಮಲಿ ಸಿನಿಮಾ ರಿಲೀಸ್ ಮುಂಚೆ ಒಂದು ಪ್ರೀಮಿಯರ್ ಶೋ ಅಂತ ಮಾಡ್ತೀವಿ. ಸೊ ಅದು ಇಲ್ಲಿವರೆಗೂ ಮ್ಯಾಕ್ಸಿಮಮ್ ಆಗಿರೋದು ಏನಂತಂದ್ರೆ ಬೆಂಗಳೂರಲ್ಲಿ ಬಿಟ್ರೆ ಮೈಸೂರಲ್ಲಿ. ನಾವು ಅದನ್ನ ದಾಟಿ ಧಾರವಾಡದಲ್ಲಿ ಇದರ ಪ್ರೀಮಿಯರ್ ಶೋ ಮಾಡ್ಬೇಕು ಅಂತ ನಮ್ಮ ಟೀಮು ಮತ್ತೆ ನಮ್ಮ ಒಂದು ಆಶಯ. ಯಾಕಂತಂದ್ರೆ ಇದಕ್ಕೆ ಒಂದು 3-4 ಕಾರಣ ಇದೆ. ಒಂದೇನು ಅಂತಂದ್ರೆ, ಈ ಸಿನಿಮಾ ಅನ್ನೋದು ಬೆಂಗಳೂರಲ್ಲಿ ಏನು ಸೆಂಟ್ರಲೈಸ್ ಆಗಿದ್ರು, ಬಟ್ ಅದರ ಪ್ರೇಕ್ಷಕರು ಕರ್ನಾಟಕದ ಪ್ರತಿ ಮೂಲೆಯಲ್ಲೂ ಇದ್ದಾರೆ. ಆ ಪ್ರೇಕ್ಷಕರಿಂದಾನೇ ಸಿನಿಮಾ ಇಂಡಸ್ಟ್ರಿ ರನ್ ಆಗೋದು. ನಾವೆಲ್ಲೋ ಸಿನಿಮಾ ಬೆಂಗಳೂರಿಗೆ ಮಾತ್ರ ಪ್ರಚಾರನ ಸೀಮಿತ ಮಾಡಿ 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 ಉಳಿದ ಪ್ರೇಕ್ಷಕರನ್ನ ನಾವು ರೀಚ್ ಮಾಡ್ತಾ ಇಲ್ಲ ಅನ್ನೋ ಒಂದು ಅನಿಸಿಕೆ. ಮತ್ತೆ ಈ ಕಡೆ ನಾವು ಓಡಾಡಿದಾಗ, ನಾನು ಇಲ್ಲಿ ಧಾರವಾಡದಲ್ಲೂ ಶೂಟಿಂಗ್ ಮಾಡಿದ್ದೀನಿ 19, 20, 21. ಅದರ ನಂತರ ಸುಮಾರು ಸಲ ಇಲ್ಲಿ ಧಾರವಾಡದಲ್ಲಿ ನಾನು ಸಿನಿಮಾಗಳ ಶೋಗೂ ಬಂದಿದ್ದೀನಿ. ಅವಾಗೆಲ್ಲ ಹೇಳೋದೇನಾದ್ರು, ಈ ಸಿನಿಮಾ ಮಾಡ್ತೀರಾ, ಅದಾದ್ಮೇಲೆ ನಮ್ಗೆ ರೀಚ್ ಆಗುತ್ತೆ, ಅದಕ್ಕೆ ಮುಂಚೆ ಪ್ರಚಾರಕ್ಕೆ ನಮ್ಮನ್ನ ಯಾರು ಸೀರಿಯಸ್ ಆಗಿ ಪರಿಗಣಿಸೋದೇ ಇಲ್ಲ ಅಂತ. ಸೊ ಆ ಒಂದು ಪಾಯಿಂಟ್ ಮೇಲೆ ನಾನು ಯೋಚನೆ ಮಾಡಿ, ಇಲ್ಲ ನಾವು ಸಿನಿಮಾನ ಪ್ರೀಮಿಯರ್ ಶೋ ಫಸ್ಟ್ ಬೆಂಗಳೂರಿಂದ ಆಚೆ ಧಾರವಾಡದಲ್ಲಿ ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ. ಯಾಕಂತಂದ್ರೆ ಧಾರವಾಡಕ್ಕೂ ನನಗೂ ಒಂದು ವಿಶೇಷ ನೆನಪಿದೆ. ನಂದು ಮೂಲ ಬೆಂಗಳೂರು, ಕೋಲಾರ, ಬೆಂಗಳೂರು ಆದ್ರೂ ನನ್ಗೆ ಮೈಸೂರು, ಧಾರವಾಡ ನಂದು 2ನೇ ಮನೆ ತರನೇ ಟ್ರೀಟ್ ಮಾಡ್ತೀನಿ. ಅಷ್ಟರ ಮಟ್ಟಿಗೆ ಪ್ರೀತಿ ಇದೆ. 2ನೇದು, ಇದು ಬೇಂದ್ರೆ ಅವ್ರ ಊರು. ಬೇಂದ್ರೆ ಅವ್ರಿಗೂ ಸಿನಿಮಾಗೂ ಒಂದು ನಂಟಿದೆ. ಅವ್ರ ಬೇಂದ್ರೆ ಅವರ ಸುಮಾರು ಗೀತೆಗಳನ್ನ ಸಿನಿಮಾದಲ್ಲಿ ಬಳಸ್ಕೊಂಡಿದೀವಿ. ಸೊ ಆ ತರ ನಂಟಿದೆ. ಅದ್ರ ಜೊತೆಗೆ ಧಾರವಾಡ ಒಂದು ಬುದ್ಧಿವಂತರ ಜಿಲ್ಲೆ ಅಂತ ನನ್ನ ಪ್ರಕಾರ. ಯಾಕಂದ್ರೆ ಇಲ್ಲಿ ಸಾಹಿತಿಗಳು, ಕಲಾವಿದರು, ಮೊದಲೊಂದು ಮಾತಿತ್ತು, ಕಲ್ ತಗೊಂಡು ಹೋಗಿದ್ರೆ ಎಲ್ ಬೇಕಾದ್ರೆ ಸಾಹಿತ್ಯ ಮನೆ ಮೇಲೆ ಬೀಳುತ್ತೆ, ಇಲ್ಲ ಕಲಾವಿದರ ಮನೆ ಮೇಲೆ ಬೀಳುತ್ತೆ ಅಂತ. ನನ್ನ ಮೊದಲನೇ ಸಿನಿಮಾದಿಂದ ಹರಿವಿಂದ ಇಲ್ಲಿವರೆಗೂ ಧಾರವಾಡದ ಜನ ತುಂಬಾ ಪ್ರೀತಿ ತೋರಿಸಿದ್ದಾರೆ, ಅಭಿಮಾನ ತೋರಿಸಿದ್ದಾರೆ. ನಾನು ಇಲ್ಲಿವರೆಗೂ ಜರ್ನಿ ಮಾಡೋದ್ರಲ್ಲಿ ಈ ಧಾರವಾಡ, ಉತ್ತರ ಕರ್ನಾಟಕದ ಜನ ಅವರ ಸಹಕಾರ, ಸಪೋರ್ಟ್ ತುಂಬಾನೇ ಇದೆ. ಸೊ ಆ ಕಾರಣಕ್ಕೆ ನಾವು ಇದನ್ನ ಅದಕ್ಕೆ ಬೇಂದ್ರೆ ಅವರ ಕವನದ ಪ್ರಮುಖ ಸಾಲು, ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ, ಅದನ್ನ ಸ್ಫೂರ್ತಿಯಾಗಿ ಇಟ್ಕೊಂಡು ದಕ್ಷಿಣ ಭಾಗದಿಂದ ಉತ್ತರ ಭಾಗಕ್ಕೆ ಸಿನಿಮಾನೇ ಜನಗಳ ಹತ್ರ ತಗೊಂಡ್ಬರೋದು, ಅಂದ್ರೆ ಸಿನಿಮಾ ಪ್ರಚಾರನ, ಆ ಒಂದು ಸೆಂಟ್ರಲೈಸೇಷನ್ ನ ಪ್ರೇಕ್ಷಕರ ಮಧ್ಯೆ ತರೋದು ಅಂತ ಹೇಳಿ ನಾವು ಈ ಸ್ಪೆಷಲ್ ಪ್ರೀಮಿಯರ್ ಶೋನ ಈ ಧಾರವಾಡದಲ್ಲಿ ಪ್ಲಾನ್ ಮಾಡಿದ್ದೀವಿ. ನಿರ್ಮಾಪಕರು ಆದ ದೇವರಾಜ್ ಆರ್, ವಿತರಕ ರವಿಚಂದ್ರ, ಪ್ರೀಮಿಯರ್ ಶೋ ಸಂಚಾಲಕ ರಾಜ್ಕುಮಾರ್ ಮಡಿವಾಳರ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು.